ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರೆ ಏನು ಹೇಳ್ತೀರಿ? ಈ ತರ ಯಾವುದೇ ಬಹಳ ಸಂತೋಷ ಆಗ್ತಾ ಇದೆ. ಸಂತೋಷಕ್ಕೆ ಯಾವುದೇ ಮಾತು ಹೊರ ಬರ್ತಾ ಇಲ್ಲ. ಅತಿ ಚಿಕ್ಕ ವಯಸ್ಸಲ್ಲೇ ನನಗೆ ಈ ತರ ಅಧ್ಯಕ್ಷ ಸ್ಥಾನ ಮಾಡ್ಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು. ಸರ್, ಈಗ ಈ ದಿನದಿಂದಲೂ ಕೂಡ ಈ ಸೊಸೈಟಿ ನಿಮ್ಮ ಕುಟುಂಬದ ಹಿಡಿತದಲ್ಲೇ ಇದೆ. ಸೊ ಯಾವುದೇ ಒಂದು ಬೇರೆ ಪಕ್ಷಕ್ಕೂ ಇದನ್ನ ಬಿಟ್ಟುಕೊಟ್ಟಿಲ್ಲ ಸೊಸೈಟಿ. ಇದು ಸೊಸೈಟಿಗಳಲ್ಲಿ ಯಾವುದೇ ಪಕ್ಷಗಳು ಬರಲ್ಲ. ಇಲ್ಲಿ ಸಹಕಾರ ಸಂಸ್ಥೆ ಅಂತ ಹೇಳ್ತಾ ಇದ್ದಾಗೆ ಪ್ರತಿಯೊಬ್ಬರು ಸಹಕಾರನೂ ಇರುತ್ತೆ. ಸಹಕಾರ ಇಲ್ಲದೆ ನಾವು ಇಷ್ಟು ವರ್ಷ ಇಲ್ಲಿ ಆರಾಮಾಗಿ ನಡ್ಸ್ಕೊಂಬರಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಎಲ್ಲರೂ ಒಂದೇ ಜೊತೆ ಕೈಗೂಡಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ತೊಂದರೆ ಇಲ್ಲದೆ. ನಮ್ಮ ಮೇನ್ ಇದಿರೋದೇ ಫೋಕಸ್ ಬರೀ ಜನರಿಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೋಸ್ಕರ ಸಂಸ್ಥೆ ಏನು ಇಲ್ದಿದ್ದ ಸಂಸ್ಥೆ ಇವತ್ತು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋ ರೀತಿಯಾಗಿದೆ. ಇನ್ನು ಮುಂದಕ್ಕೆ ಬೆಳೆಯುವಂತ ಸಂಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಧನ್ಯವಾದಗಳನ್ನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದೆ ಏನೋ ಗುರಿ ಏನಾದ್ರು ಪ್ಲಾನ್ ಹಾಕೊಂಡಿದ್ರೆ? ಯುವಕರಾಗಿದ್ದೀರಿ, ಈ ಹಿಂದೆ ನಿಮ್ಮ ತಂದೆಯವರೆಲ್ಲ ಮಾತಲ್ಲಿ ಹೇಳೋದಕ್ಕಿಂತ ಮಾಡಿ ತೋರ್ಸೋಣ. ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರೆ ಏನು ಹೇಳ್ತೀರಿ? ಈ ತರ ಯಾವುದೇ ಬಹಳ ಸಂತೋಷ ಆಗ್ತಾ ಇದೆ. ಸಂತೋಷಕ್ಕೆ ಯಾವುದೇ ಮಾತು ಹೊರ ಬರ್ತಾ ಇಲ್ಲ. ಅತಿ ಚಿಕ್ಕ ವಯಸ್ಸಲ್ಲೇ ನನಗೆ ಈ ತರ ಅಧ್ಯಕ್ಷ ಸ್ಥಾನ ಮಾಡ್ಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು. ಸರ್, ಈಗ ಈ ದಿನದಿಂದಲೂ ಕೂಡ ಈ ಸೊಸೈಟಿ ನಿಮ್ಮ ಕುಟುಂಬದ ಹಿಡಿತದಲ್ಲೇ ಇದೆ. ಸೊ ಯಾವುದೇ ಒಂದು ಬೇರೆ ಪಕ್ಷಕ್ಕೂ ಇದನ್ನ ಬಿಟ್ಟುಕೊಟ್ಟಿಲ್ಲ ಸೊಸೈಟಿ. ಇದು ಸೊಸೈಟಿಗಳಲ್ಲಿ ಯಾವುದೇ ಪಕ್ಷಗಳು ಬರಲ್ಲ. ಇಲ್ಲಿ ಸಹಕಾರ ಸಂಸ್ಥೆ ಅಂತ ಹೇಳ್ತಾ ಇದ್ದಾಗೆ ಪ್ರತಿಯೊಬ್ಬರು ಸಹಕಾರನೂ ಇರುತ್ತೆ. ಸಹಕಾರ ಇಲ್ಲದೆ ನಾವು ಇಷ್ಟು ವರ್ಷ ಇಲ್ಲಿ ಆರಾಮಾಗಿ ನಡ್ಸ್ಕೊಂಬರಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಎಲ್ಲರೂ ಒಂದೇ ಜೊತೆ ಕೈಗೂಡಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ತೊಂದರೆ ಇಲ್ಲದೆ. ನಮ್ಮ ಮೇನ್ ಇದಿರೋದೇ ಫೋಕಸ್ ಬರೀ ಜನರಿಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೋಸ್ಕರ ಸಂಸ್ಥೆ ಏನು ಇಲ್ದಿದ್ದ ಸಂಸ್ಥೆ ಇವತ್ತು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋ ರೀತಿಯಾಗಿದೆ. ಇನ್ನು ಮುಂದಕ್ಕೆ ಬೆಳೆಯುವಂತ ಸಂಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಧನ್ಯವಾದಗಳನ್ನು? ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದೆ ಏನೋ ಗುರಿ ಏನಾದ್ರು ಪ್ಲಾನ್ ಹಾಕೊಂಡಿದ್ರೆ? ಯುವಕರಾಗಿದ್ದೀರಿ, ಈ ಹಿಂದೆ ನಿಮ್ಮ ತಂದೆಯವರೆಲ್ಲ ಮಾತಲ್ಲಿ ಹೇಳೋದಕ್ಕಿಂತ ಮಾಡಿ ತೋರ್ಸೋಣ. ಥ್ಯಾಂಕ್ ಯು.